ಕೊರಗಜ್ಜನ ಹೆಸರಲ್ಲಿ ಕರಾವಳಿಯಲ್ಲಿ ನಡೀತಾ ಇದೆ ಹಣ ಮಾಡುವ ದಂಧೆ. ನನ್ನ ಮೇಲೆ ಆಕರ್ಷಣೆ ಅಂದರೆ ತುಳುನಾಡಿನಲ್ಲಿ ದೈವಗಳು ಒಂದು ವ್ಯಕ್ತಿಯ ಮೇಲೆ ಆಕರ್ಷಣೆ ಆಗುವಂಥ ವಿಚಾರಗಳು. ಗುಡಿಗಳ ಕಟ್ಟಿ ವರ್ಷಗಳಲ್ಲಿ ಲಕ್ಷಾಧೀಶ್ವರರು. ನಿಮಗೆ ಗೊತ್ತಿರೋ ಪ್ರಕಾರ ಒಂದು 65 ಶಿಷ್ಯಂದಿರಿಗೆ ದೀಕ್ಷೆ ಕೊಟ್ಟಿದ್ದಾರೆ. ಭಕ್ತಿಯ ಮುಡಿಪಲ್ಲಿ ಮೋಸದ ಮಾಯೆ. ಇಂಕ್ ಒಂಜಿ ದಿನ ಅಲ್ಪ ಕೊರಗಜ್ಜೆ ಕನಟ್ಟು ಬತ್ತೀರಿ, ಇಂಕ್ ಆನೆದ ರೂಪೋಡು ಬತ್ತೀರಿ, ಒಂಟೆದ ರೂಪೋಡು ಬತ್ತೀರಿ. ಇಲ್ಲಿ ಭಾವನೆಗಳಿಗೆ ಬೆಲೆ ಇದೆ, ಆದರೆ ಪಾಪ ಪರಿಹಾರಕ್ಕೆ ಪ್ಯಾಕೇಜ್ ಇದೆ. ನಿಮಗೆ ಕನಸು ಇದ್ದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಇಲ್ಲ ಪಿತ್ತ ಜಾಸ್ತಿ ಆಗಿರ್ಬೋದು, ಬೇಕಾದರೆ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಕೊಳ್ಳಿ. ಅಜ್ಜನ ಹೆಸರಲ್ಲಿ ದುಡ್ಡು ಮಾಡಿಕೊಂಡು ಜನರಿಗೆ ಮೋಸ ಮಾಡ್ತಾ ಇರುವ ನಿಮಗೆ ದುಡಿಲಿಕ್ಕೆ ಏನು ರೋಗ ನಿಮಗೆ? ನಾನು ಕೆಲಸ ಮಾಡ್ತಾ ಇದ್ದೆ, ಅಜ್ಜನ ಗುಡಿಗೆ ಹೋಗ್ತಾ ಇದ್ದೆ. ಒಂದಿನ ಅಜ್ಜ ಕನಸಲ್ಲಿ ಬಂದರು, ಆನೆ ರೂಪದಲ್ಲಿ ಬಂದರು, ಹುಲಿ ರೂಪದಲ್ಲಿ ಬಂದರು, ಒಂಟೆ ರೂಪದಲ್ಲಿ ಬಂದರು. ನನ್ನ ನಂಬು, ಗುಡಿ ಕಟ್ಟು ಅಂತ ಹೇಳಿದರು. ಇದೆಲ್ಲ ಗುಡಿ ಕಟ್ಟೋರ, ಹಾಗೆ ಕಟ್ಟಿದವರ ಮೊದಲ ಮಾತು, ಮೊದಲ ಕತೆ. ದೀಕ್ಷೆ ಕೊಡೋದು ದೇವರಾಧನೆಯಲ್ಲಿ ದೀಕ್ಷೆ ಕೊಡೋ ಪರಂಪರೆನೇ ಇಲ್ಲ. ಇವರು ಹೇಳ್ತಿದ್ದಾರಲ್ಲ ದೀಕ್ಷೆ ಕೊಡೋದು, ಇದು ದಕ್ಷಿಣ ಕನ್ನಡ ದೇವರಾಧನೆಯಲ್ಲಿ ದೀಕ್ಷೆ ಕೊಡುವಂಥ ಒಂದು ಪರಂಪರೆನೇ ಇಲ್ಲ. ನಾನು ಅಜ್ಜ ನಂಬಿದೆ, ಕನಸಲ್ಲಿ ಬರ್ತಾರೆ, ಅಲ್ಲಿ ಬರ್ತಾರೆ. ಹಾಗೆ ನಿಮಗೆ ಕನಸು ಬೀಳೋದಿದ್ದರೆ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಇಲ್ಲ ಪಿತ್ತ ಜಾಸ್ತಿ ಆಗಿರ್ಬೋದು. ಬೇಕಾದರೂ ಒಂದ್ಸರಿ ಹೋಗಿ ಡಾಕ್ಟರ್ ಹತ್ರ ಚೆಕ್ ಮಾಡ್ಕೊಳ್ಳಿ. ಕನಸು ಬೀಳ್ತದಂತೆ, ಅಜ್ಜ ಬರ್ತಾರಂತೆ ಕನಸಲ್ಲಿ, ಗುಡಿ ಕಟ್ಲಿಕ್ಕೆ ಹೇಳ್ತಾರೆ. ಸರಿ, ಅಜ್ಜ ಕನಸಲ್ಲಿ ಬರ್ತಾರೆ, ಅಜ್ಜ ಬಂದು ಭಕ್ತಾದಿಗಳ ಹತ್ರ ನೀವು ಹಣ ತಗೊಳ್ಳಿ, ವಸೂಲಿ ಮಾಡಿ, ದಂಧೆ ಮಾಡಿ ಅಂತ ಹೇಳಿದಾರ? ಸರಿ, ಹಾಗಾದರೆ ಕನಸಲ್ಲಿ ಬಂದು ನಿಮಗೆ ಹೇಳಿದ್ದಾರೆ ಇಲ್ಲ, ಗುಡಿ ಕಟ್ಟಲಿಕ್ಕೆ ಹೇಳಿದ್ದಾರೆ. ಸರಿ, ಆದರೆ ನೀವು ಗುಡಿ ಕಟ್ಟಿ. ನೀವು ಸತ್ಯದ ದಾರಿಯಲ್ಲೇ ಇದ್ದಿದ್ದೇ ಆದರೆ ಒಂದು ಮಾಡಿ, ಗುಡಿಯಲ್ಲಿ ಹಣದ ಹುಂಡಿ ಇಡಬೇಡಿ, QR ಕೋಡ್ ಇಡಬೇಡಿ, ಭಕ್ತಾದಿಗಳಿಂದ ಹಣ ತಗೊಳ್ಬೇಡಿ. ಭಕ್ತಾದಿಗಳು ಬರ್ತಾರೆ, ದರ್ಶನ ಮಾಡ್ತಾರೆ, ಹೋಗ್ತಾರೆ. ಅವ್ರ ಹತ್ರ ಹಣ ತಗೊಳ್ಬೇಡಿ, ಅವರಿಗೆ ಡಿಮ್ಯಾಂಡ್ ಮಾಡಬೇಡಿ. ಆ ಪೂಜೆಗೆ ಎಷ್ಟು, ಈ ಪೂಜೆಗೆ ಎಷ್ಟು, ಪರಿಹಾರ ಮಾಡಲಿಕ್ಕೆ ಇಷ್ಟು ಕೊಡಬೇಕು, ಅಷ್ಟು ಕೊಡಬೇಕು, ಬೇಡ, ತಗೊಳ್ಬೇಡಿ. ಅಭಿಷೇಕಕ್ಕೆ ಒಂದು ರೇಟು, ಅಗಿಲು ಸೇವೆ ಒಂದು ರೇಟು, ಕೋಲ ಸೇವೆ, ಅಮಾಸೆ ಕೋಲ ಸೇವೆ, ಮಂತ್ರ ತಂತ್ರ, ಈ ರೀತಿ ಏನೇನೋ ಕ್ರಮಗಳು ಮಾಡ್ಕೊಳ್ತಾ ಜನರಲ್ಲಿ ಹಣ ಮಾಡ್ತಾ ಸುಲಿಗೆ ಮಾಡ್ತಾ ಇರುವ ಈ ದಂಧೆಕೋರರು ಒಂದು ದಂಧೆಗೆ ಇಳಿದಿದ್ದಾರೆ. ಹೆಸರು ಅಜ್ಜಂದು, ಮಹಿಮೆ ಅಜ್ಜಂದು. ಅಜ್ಜನ ಹೆಸರಿಟ್ಕೊಂಡು ದಂಧೆ ಮಾಡ್ತಾ ಇದ್ದಾರೆ. ನಿಮಗೇನಾದರೂ ಸತ್ಯ, ಶಿಸ್ತು, ಪ್ರಾಮಾಣಿಕತೆ, ನಿಯತ್ತಾಗಿ ನಿಮಗೆ ಅಜ್ಜನೇ ಬಂದು ಹೇಳಿದ್ದಾದರೆ, ಅಜ್ಜನೇ ಕನಸಲ್ಲಿ ಬಂದು ಹೇಳಿದ್ದಾದರೆ, ಅಥವಾ ನಿಮಗೆ ಮಾಡುವ ಮನಸ್ಸಿದ್ರೆ ಸತ್ಯದ ಮಾರ್ಗದಲ್ಲಿ ನಿಯತ್ತಾಗಿ ಶಿಸ್ತಲ್ಲಿ ಮಾಡೋದಾದರೆ ನೀವು ಇಡಬೇಡಿ. ಹಣ ಹಾಕಲಿಕ್ಕೆ ಹುಂಡಿ ಇಡಬೇಡಿ, QR ಕೋಡ್ ಇಡಬೇಡಿ. ರೋಡಲ್ಲಿ ಬರುವಾಗ ಗುಡಿಗೆ ಹೋಗುವ ದಾರಿ, ಅದರಲ್ಲಿ QR ಕೋಡ್ ಬೇರೆ, ಈ ಥರ ಮಾಡಬೇಡಿ. ಕೆಲವರಂತೂ ದುಡಿಲಿಕ್ಕೆ ಇವ್ರ ಕೈಯಲ್ಲಿ ಆಗೋದಿಲ್ಲ, ಅದಕ್ಕೆ ಅಜ್ಜನ ಹೆಸರಿಟ್ಕೊಂಡು ಗುಡಿಗಳ ಕಟ್ಕೊಂಡು ಹೆಜ್ಜೆ ಹೆಜ್ಜೆ ಒಂದೊಂದು ಗುಡಿಗಳು ಕಟ್ಟಿಕೊಂಡು ಹಣ ಮಾಡೋ ದಂಧೆ ಮಾಡ್ತಾ ಇದ್ದಾರೆ. ಭಕ್ತಾದಿಗಳೇ, ಮೋಸ ಹೋಗದಿರಿ. ಇಂಥ ದಂಧೆಕೋರರ ಅಂಶಕ್ಕೆ ಬಲಿಯಾಗಬೇಡಿ. ಬಣ್ಣ ಬಣ್ಣದ ಮಾತಿಗೆ ಮರಳಾಗಬೇಡಿ. ಅಜ್ಜ ಏನು ಹೇಳಲಿಲ್ಲ, ನೀನು ಇಷ್ಟೇ ಹಣ ಕೊಡಬೇಕು ಪರಿಹಾರ ಆಗ್ತದೆ, ನೀನು ಈ ಸಮಸ್ಯೆಗೆ ಇಷ್ಟೇ ನೀನು ದುಡ್ಡು ಕೊಡಬೇಕು, ಇದನ್ನೇ ನೀನು ಮಾಡಬೇಕು, ಈ ಸೇವೆನೇ ನೀನು ಮಾಡಬೇಕು. ಅಜ್ಜ ಏನು ಹೇಳಲಿಲ್ಲ. ಎಲ್ಲ ಹೇಳ್ತಿರೋದು ಯಾರು? ದಂಧೆಕೋರರು. ಇಂಥ ದಂಧೆಕೋರರು ಅಜ್ಜನ ಹೆಸರಿಟ್ಕೊಂಡು ದಂಧೆ ಮಾಡ್ತಿರೋ ದಂಧೆಕೋರರಿಗೆ ಅಜ್ಜನೇ ಒಂದು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡಬೇಕು. ಮತ್ತು ಕೆಲವು ಕಡೆ ಅಜ್ಜನ ಹೆಸರಲ್ಲಿ ಅಜ್ಜನ ವಿಚಿತ್ರವಾದ ಫೋಟೋಗಳು, ವಿಚಿತ್ರವಾದ ಮೂರ್ತಿಗಳು, ಆಮೆ ಮೇಲೆ ನಿಂತಿರುವ ಅಜ್ಜ, ಜನಿವಾರದ ಅಜ್ಜ, ಅದಕ್ಕೆ ಮಂತ್ರ ತಂತ್ರ ಪುಷ್ಪಾರ್ಚನೆ ಅಂತೆ, ಬಂಡಾಭಿಷೇಕ ಅಂತೆ, ಪಂಚಾಮೃತಾಭಿಷೇಕ, ಜಲಾಭಿಷೇಕ, ಅಭಿಷೇಕ, ಈ ಅಭಿಷೇಕ, ಅರ್ಚನೆ, ತಂತ್ರ ಮಂತ್ರ, ಈ ಥರ ಅನಾಚಾರಗಳನ್ನು ಮಾಡಬೇಡಿ. ಈ ಥರ ಎಲ್ಲ ಅರ್ಚನೆ ಅದು ಇದು ಎಲ್ಲ ಮಾಡಲಿಕ್ಕೆ ಅಜ್ಜ ಹೇಳಿದಾರ ನಿಮಗೆ? ಒಟ್ಟಿನಲ್ಲಿ ನೀವುಗಳು ಏನಂದರೆ ಜನಗಳ ಹತ್ರ ದುಡ್ಡು ವಸೂಲಿ ಮಾಡಬೇಕು. ಕೋಲ ಸೇವೆಗೆ ಇಷ್ಟು, ಈ ಸೇವೆಗೆ ಇಷ್ಟು, ಅಲ್ಲಿ ಬ್ಯಾನರ್ ಹಾಕಲಿಕ್ಕೆ ಇಷ್ಟು, ಇದನ್ನು ಜಾಗನ ಇನ್ನು ದೊಡ್ಡದು ಮಾಡಲಿಕ್ಕೆ ಇಷ್ಟು. ಒಟ್ಟು ಜನಗಳ ಹತ್ರವೇ ನೀನು ಲೂಟಿ ಮಾಡಿ ತಗೊಳ್ತಾ ಇದ್ದೀರಾ ಬಿಟ್ಟರೆ ನಿಮಗೆ ದುಡಿಲಿಕ್ಕೆ ಏನು ಕಷ್ಟ? ನಿಮಗೆ
ದುಡಿದು ತಿನ್ನಿ ಅಲ್ಲ. ಸುಮ್ಮನೆ ಅಜ್ಜನ ಹೆಸರು ಇಟ್ಕೊಂಡು ಜನರ ಹತ್ರ ಯಾಕೆ ನೀವು ವಸೂಲಿ ಮಾಡ್ತೀರಾ? ಯಾಕೆ ಜನರಿಗೆ ಮೋಸ ಮಾಡ್ತಿದ್ದೀರಾ? ಆಮೆ ಮೇಲೆ ನಿಂತಿರುವ ಅಜ್ಜ, ಜನಿವಾರದ ಅಜ್ಜ, ದಪ್ಪ ಮೀಸೆ ಇರುವ ಅಜ್ಜ, ಫೋಟೋಗಳು, ಮೂರ್ತಿಗಳು, ಕನಕದಾಸರ ರೂಪದಲ್ಲಿರುವ ಅಜ್ಜ, ಪುರಂದರದಾಸರ ವೇಷದಲ್ಲಿರುವ ಅಜ್ಜ, ಈ ರೂಪಗಳು ನಿಮ್ಗೆ ಯಾರು ಕೊಟ್ಟಿದ್ದು ಅಥವಾ ಯಾರು ಮಾಡಲಿಕ್ಕೆ ಹೇಳಿದ್ದು? ಅಜ್ಜ ಏನಾದರೂ ಹೇಳಿದ್ರ ನನಗೆ ಆ ವೇಷ ಬೇಕು, ಈ ವೇಷ ಬೇಕು, ಆ ಮೂರ್ತಿ ಥರ ಇರಬೇಕು, ಈ ವೇಷದಲ್ಲಿ ಇರಬೇಕು ಅಂತೇಳಿ? ಎಲ್ಲ ನೀವುಗಳೆಲ್ಲ ಮಾಡ್ಕೊಂಡದ್ದು. ನೀವ್ಯಾಕೆ ಮಾಡ್ಕೊಂಡದ್ದು? ಜನಗಳ ಹತ್ರ ವಸೂಲಿ ಮಾಡಲಿಕ್ಕೆ. ಈ ರೀತಿ ಅಜ್ಜನ ಹೆಸರು ಇಟ್ಕೊಂಡು, ಅಜ್ಜನ ಶಕ್ತಿ ಇಟ್ಕೊಂಡು, ಮಹಿಮೆ ಇಟ್ಕೊಂಡು ಜನರಿಗೆ ಮೋಸ ಮಾಡಿ ದುಡ್ಡು ಮಾಡ್ತಾ ಇದ್ದೀರಲ್ಲ. ನಿಮಗೆ ಹೊರಗಡೆ ಹೋಗಿ ಕೆಲಸ ಮಾಡಿ ತಿನ್ನಲಿಕ್ಕೆ ಏನು ದೊಡ್ಡ ರೋಗನ ನಿಮಗೆ? ಅಜ್ಜನ ಹೆಸರು ಇಟ್ಕೊಂಡು ಜನರಿಂದ ಮೋಸ ಮಾಡಿ ದುಡ್ಡು ಮಾಡ್ತಾ ಇರುವ ದಂಧೆಕೋರರ ಮುಖವಾಡ ಕಳಚಿ ಅವರ ಬಣ್ಣನ ಬಯಲಿಗೆ ಎಳೆದು ಯಾವ್ಯಾವ ಕಟ್ಟೆಗಳಲ್ಲಿ, ಯಾವ್ಯಾವ ಗುಡಿಗಳಲ್ಲಿ ಮೋಸ, ಅಕ್ರಮ ದಂಧೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಒಂದೊಂದು ಗುಡಿಗಳು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೇವೆ. ಹುಡ್ಕೋ ಮೀಡಿಯಾ, ಅಕ್ರಮಗಳ ಬೆನ್ನತ್ತಿ, ನ್ಯಾಯದ ಹಾದಿಯಲ್ಲಿ ಧೈರ್ಯದ ಹೆಜ್ಜೆ.